ನಮಸ್ಕಾರ. ನಾನು ಸಿಂಧು. ಇವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಮಕ್ಕಳನ್ನೆಲ್ಲ. ಯಾವ ಜಾಗ ಅಂತ ಕೇಳಿದ್ರೆ ಯಾವುದೋ ಒಂದು ಐತಿಹಾಸಿಕ ಸ್ಥಳ ಅಂತೂ ಅಲ್ಲ, ಆದರೂ ಒಂಥರ ವಿಶೇಷವಾದ ಜಾಗ. ಈ ತೋಟ ಗದ್ದೆಗಳ ರೋಡಲ್ಲೇ ನಾವು ನಡ್ಕೊಂಡು ಹೋಗಿದ್ದು. ಈ ತೋಟ ಗದ್ದೆಗಳನ್ನೆಲ್ಲ ನೋಡಿದಾಗ ನನ್ನ ಮಕ್ಕಳು ಅಮ್ಮ ಇದರೊಳಗಡೆ ಹೋಗೋಣ ಅಂತ ಹೇಳಿದ್ರು. ಆಯಿತಾ, ಹೇಳ್ದೆ ಇದು ಯಾವುದು ನಮ್ಮದಲ್ಲ, ಹೋಗ್ಬಾರ್ದು, ಬೇರೆಯವ್ರು ಬಂದರೆ ಬೈದು ಬಿಡ್ತಾರೆ, ಆ ತೋಟದವ್ರು ಬಂದರೆ ಅಂತ ಹೇಳಿ. ಯಾಕೆ ನಮ್ಗೆ ಯಾಕೆ ಗದ್ದೆ ಇಲ್ಲ, ನಮ್ಗೆ ಯಾಕೆ ತೋಟ ಇಲ್ಲ ಅಂತ ಒಂದಷ್ಟು ಪ್ರಶ್ನೆಗಳು ಬಂತು. ಅವರ ಪ್ರಶ್ನೆಗಳು ಕೇಳ್ತಾ ನನಗೆ ಕುವೆಂಪು ಅವರ ಕೆಲವು ಸಾಲುಗಳು ನೆನಪಾಯಿತು. ಎಷ್ಟು ದನವಿದ್ದರೇನು, ಎಷ್ಟು ಗದ್ದೆ ತೋಟಗಳಿದ್ದರೇನು, ಆರೋಗ್ಯವಿಲ್ಲದಿದ್ದರೆ ಅವೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮ. ಆದರ್ಶಗಳು ನಾವು ದಿನ ಪಠಣ ಮಾಡಬೇಕಾದ ಗೊಡ್ಡು ಮಂತ್ರಗಳಲ್ಲ, ಅವು ನಮ್ಮ ಜೀವನದ ಉಸಿರು. ಈ ಥರದ್ದು ಒಂದು ಸುಂದರವಾದ ಲೈನ್ಗಳನ್ನ ಕುವೆಂಪುರವರು ಬರೆದಿದ್ರು. ಆ ಲೈನ್ಗಳನ್ನ ಹೇಳ್ಕೊತ ಬರೋಷ್ಟರೊಳಗಡೆ ನಾನು ಬರಬೇಕಾಗಿದ್ದಂತಹ ಜಾಗ ಬಂದೇ ಬಿಡ್ತು. ಅದೇ ಈ ಸುಂದರವಾದ ಜಾಗ. ಈ ಜಾಗದಲ್ಲಿ ಏನು ವಿಶೇಷ ಅಂತ ಕೇಳಿದ್ರೆ, ಈ ಜಾಗದಲ್ಲಿ ಇವತ್ತು ಬೇಸಾಯನ ಮಾಡ್ತಾಯಿದ್ದಾರೆ, ಭತ್ತ ಬೆಳೆಯೋದಕ್ಕೆ ಅಂತ ಹೇಳಿ ಸಸಿಗಳನ್ನ ನಡ್ತಾಯಿದ್ದಾರೆ. ಸೊ ಆ ದೃಶ್ಯಗಳನ್ನ ಮಕ್ಕಳಿಗೆ ತೋರಿಸ್ಬೇಕು ಅಂತಲೇ ನನ್ನ ಮಕ್ಕಳನ್ನು ಕರ್ಕೊಂಡು ನಾನು ಈ ಜಾಗಕ್ಕೆ ಬಂದೆ. ಇದರಲ್ಲಿ ಹಂತ ಹಂತವಾಗಿ ಯಾವ ಥರ ಸಸಿ ಬೆಳೆಸಲಿಕ್ಕೆ ಅಂತ ಹೇಳಿ ನೆಲನ ಹದ ಮಾಡ್ತಾರೆ ಅನ್ನೋದರಿಂದ ಹಿಡಿದು ಸಸಿ ನೆಡೋದು, ಗೊಬ್ಬರ ಹಾಕೋದು, ಉಳುಮೆ ಮಾಡೋದು ಎಲ್ಲದನ್ನು ತೋರಿಸಿದ್ದೀನಿ ನಾನು ಕಂಪ್ಲೀಟಾಗಿ ಅಂತ ಅನ್ಕೋತೀನಿ. ಬಟ್ ನಾನು ಜಾಸ್ತಿ ಹೇಳಿದೆ ಅನ್ನೋದಕ್ಕೆ ನನಗೆ ಕೂಡ ಇದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇಲ್ಲ. ರೈಸು ಅಥವಾ ಅಕ್ಕಿ ಹೇಗೆ ಬರುತ್ತೆ ಅಂದಾಗ ಪ್ಯಾಕೆಟಲ್ಲಿ ಬರುತ್ತೆ ಅನ್ನೋದಕ್ಕಿಂತ ಈ ಥರ ಗದ್ದೆಗಳಲ್ಲಿ ಬೆಳೀತಾರೆ ಅನ್ನೋ ಅಷ್ಟು ನಾಲೆಡ್ಜ್ ಆದರೂ ನಾನು ಕೊಡಬೇಕು ಮಕ್ಕಳಿಗೆ ಅನ್ನೋದಕ್ಕೋಸ್ಕರ ಇದರ ಇನ್ನೊಂದು ಕ್ರೆಡಿಟ್ನ ನಾನು ನನ್ನ ಹಸ್ಬೆಂಡಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೇ ಇನ್ಫಾರ್ಮ್ ಮಾಡಿದ್ದು, ಇಲ್ಲಿ ನಡೀತಾ ಇದೆ ಈ ಥರ, ಹೋಗು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಆ ಮೂಮೆಂಟ್ನ. ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅಮ್ಮ ಇವರೇನಾ ಇದನ್ನೆಲ್ಲ ಮಾಡಿದ್ದು, ಫಸ್ಟ್ ಟೈಮ್ ಯಾರು ಮಾಡಿದ್ದು ಈ ಗದ್ದೆ ತೋಟಗಳನ್ನೆಲ್ಲ, ಇದನ್ನೆಲ್ಲ ಯಾರು ಕಂಡುಹಿಡಿದಿತ್ತು, ಇದೆಲ್ಲ ಯಾಕೆ ಮಾಡ್ತಾರೆ, ಈ ಥರದೊಂದಷ್ಟು ಪ್ರಶ್ನೆಗಳು ಬಂತು. ಈ ಪ್ರಶ್ನೆಗಳ ನಡುವೆ ಮತ್ತೆ ನನಗೆ ಕುವೆಂಪು ಅವರೇ ನೆನಪಾದರು. ನಾನು ಹೇಳ್ತಾ ಇರೋ ಯಾವುದೇ ಪದ್ಯದ ಸಾಲುಗಳಲ್ಲಿ ಏನೇ ತಪ್ಪಿದ್ರೂ ದಯವಿಟ್ಟು ಕ್ಷಮೆ ಇರಲಿ. ನಾನು ಅಷ್ಟೊಂದು ಉತ್ತಮವಾದ ಓದುಗಾರ್ತಿ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಒಟ್ಟು ನಾನು ಓದುಗಾರ್ತಿ ಅಂತೂ ಹೌದು. ಕುವೆಂಪು ಅವರವರ ಮಲೆಗಳಲ್ಲಿ ಮದುಮಗಳು ಅಲ್ಲಿ ಇನ್ನೊಂದಷ್ಟು ಸಾಲುಗಳು ಬರುತ್ತೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತ್ತವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆಯೂ ಮುಟ್ಟುವುದಿಲ್ಲ. ಇಲ್ಲಿ ಅವಸರವೂ ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಎಷ್ಟು ಸುಂದರವಾದ ಸಾಲುಗಳಲ್ವಾ. ಎಲ್ಲದಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ. ಅವರು ಕೆಸರಲ್ಲಿ ಓಡಾಡ್ತಾ ಇರೋದು ಕೂಡ ವ್ಯರ್ಥ ಅಲ್ಲ, ಅಲ್ಲಿ ಗೊಬ್ಬರ ಹಾಕ್ತಾ ಇರೋದು ಕೂಡ ವ್ಯರ್ಥ ಅಲ್ಲ, ಆ ಕಡೆ ಎತ್ತುಗಳನ್ನ ಕಟ್ಟಿ ನೇಗಿಲನ್ನು ಹೂಳ್ತಾ ಇದ್ದಾರೆ, ಅದು ಕೂಡ ವ್ಯರ್ಥ ಅಲ್ಲ. ಅಲ್ಲಿ ಏನೂ ಮಾಡ್ತಾ ಇಲ್ಲ ಅಮ್ಮ, ಅವರು ಬರೀ ಒಂದು ಮನೆ ಥರದ್ದು ಹಾಕ್ಕೊಂಡು ಸುಮ್ಮನೆ ಎತ್ತನ್ನು ಓಡಾಡಿಸ್ತಿದ್ದಾರೆ, ಇದರಿಂದ ಏನೂ ಬೆನಿಫಿಟ್ ಇಲ್ಲ ಅನಿಸುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅವ್ರು ಮಾಡ್ತಾ ಇರೋ ಪ್ರತಿ ಕೆಲಸದಲ್ಲೂ ಒಂದೊಂದು ರೀತಿಯಾದಂತಹ ಅರ್ಥವನ್ನು ಹುಡುಕಿನೇ ಅವರು ಪ್ರತಿ ಕೆಲಸ ಮಾಡ್ತಿದ್ದಾರೆ. ಈ ಲೈನ್ಗಳು ಎಷ್ಟು ಸುಂದರವಾಗಿದೆ ಅಂದರೆ ಒಂದೊಂದು ಸಿಚುವೇಶನ್ಗೆ ಕೂಡ ಇದು ಮ್ಯಾಚ್ ಆಗೋ ಥರನೇ ಇದೆ ಲೈನ್ಗಳು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಕಶ್ಚಿತ್ತವಲ್ಲ. ಬೇಸಾಯ ಕೂಡ ಮುಖ್ಯನೇ ನಮಗೆ. ಹೊರಗಡೆ ಪ್ಯಾಕೆಟ್ ಮಾಡಿ ಏನು ಲಾಭದಾಸೆಗೆ ಮಾರ್ತಿದ್ದಾರಲ್ಲ ಅವರು ಕೂಡ ಮುಖ್ಯನೇ. ಇವರಿಲ್ಲಿ ಬೇಸಾಯ ಮಾಡಿಲ್ಲ ಅಂದರೆ ಅಲ್ಲಿವರೆಗೂ ನಾವು ಬೆಳೆದಿರೋ ಅಕ್ಕಿ ತಲುಪೋದೇ ಇಲ್ಲ. ಅವರು ಆ ಥರ ಮಾರಲಿಲ್ಲ ಅಂದರೆ ಇವ್ರಿಗೆ ಒಳ್ಳೆ ಬೆಲೆ ಸಿಕ್ಕೋದೇ ಇಲ್ಲ. ಇಲ್ಲಿ ಎಲ್ಲದೂ ಎಲ್ಲರಿಂದನೂ ನಡೀತಾ ಇದೆ ಅಷ್ಟೇ. ಯಾರೊಬ್ಬರಿಂದ ಯಾವುದೂ ಕೂಡ ಸಾಧ್ಯವಿಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ನಾನು ವ್ಯವಸಾಯದ ರೀತಿ ರಿವಾಜುಗಳನ್ನ ಮಕ್ಕಳಿಗೆ ತೋರಿಸ್ಕೊಟ್ಟು ಅವ್ರ ಹತ್ರ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡಿಸಿ ಕರ್ಕೊಂಡು ಬಂದೆ ಮಕ್ಕಳನ್ನ. ಇಲ್ಲಿ ಇನ್ನೊಂದು ಸುಂದರವಾದ ಲೈನ್ನ ನಾನು ಇಲ್ಲಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ಎಷ್ಟು ಸುಂದರವಾದ ಲೈನಲ್ಲ ಇದು. ತುಂಬ ಸಾಧಾರಣವಾದ ಲೈನು, ಬಟ್ ಈ ಸಿಚುವೇಶನ್ಗೆ ಇದನ್ನು ನಾನು ಯಾವ ಥರ ಕನ್ವೆ ಮಾಡಿದೆ ಅಂದರೆ, ಅವಸರ ಅನ್ನೋದು ಸಾವಧಾನದ ಬೆನ್ನೇರಿದೆ ಅಂದರೆ
ಅವಾಗೆಲ್ಲ ನಾವು ವರ್ಷಕ್ಕೆ ಒಂದೇ ಬೆಳೆ ತೆಗಿತಾ ಇದ್ದಿದ್ದು ಅಂತ ಅನ್ಕೋತೀನಿ, ನನ್ನ ಅನಿಸಿಕೆ ಪ್ರಕಾರ. ಭತ್ತ ಒಂದು ಬೆಳೆ ಬೆಳೀತಿದ್ರು, ಅದಾದಮೇಲೆ ಅದೇ ಜಾಗಕ್ಕೆ ಕಬ್ಬು ಆ ಥರದ್ದೇನಾದರೂ ಬೆಳೀತಿದ್ರು, ಅದಾದಮೇಲೆ ಮತ್ತೆ ಭತ್ತ ಬೆಳೀತಿದ್ರು ಹಾಗೆ. ಬಟ್ ಆಮೇಲೆ ಮನುಷ್ಯರು ಏನು ಮಾಡಿದ್ರು ಅಂತ ಅಂದರೆ, ಮನುಷ್ಯರು ಮೀನ್ಸ್ ನಾವುಗಳೇ, ಭತ್ತಕ್ಕೆ ಒಳ್ಳೆ ರೇಟ್ ಬರ್ತಾ ಇದೆ ಅಂದಾಗ ಭತ್ತನ ಎರಡೆರಡು ಬೆಳೆ, ಮೂರು ಬೆಳೆ ಬೆಳೀಲಿಕ್ಕೆ ಶುರು ಮಾಡಿದ್ರು. ಏನಕ್ಕೆ? ಲಾಭದ ಆಸೆಗೆ ಅಷ್ಟೇ. ಅದಾದ ಮೇಲೆ ಗೊತ್ತಾಯ್ತು ಅವರಿಗೆ ಅಡಿಕೆಗೆ ಒಳ್ಳೆ ಬೆಲೆ ಇದೆ ಅಂತ ಹೇಳ್ಬಿಟ್ಟು, ಈ ಭತ್ತ ಆದರೆ 6 ತಿಂಗಳಿಗೆ ಒಂದು ಸಲ ಕಷ್ಟಪಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ರು, ಭತ್ತನ ತುಂಬ ಜನ ತೆಗೆದುಬಿಟ್ರು, ಅಡಿಕೆನ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಅಡಿಕೆಯಲ್ಲಾದರೆ ಒಳ್ಳೆ ಲಾಭ ಸಿಗುತ್ತೆ ಮತ್ತು ಕೆಲಸನೂ ಕಡಿಮೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ. ಸೊ ಈ ಥರ ನಾವು ಅವಸರ ಏನಂದರೆ ಒಟ್ಟಿನಲ್ಲಿ ಪ್ರಾಫಿಟ್ ಬೇಕು, ಬೇಗ ನಮಗೆ ಪ್ರಾಫಿಟ್ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವಸರವು ಸಾವಧಾನದ ಬೆನ್ನೇರಿದೆ. ನಾವು ಏನೇ ಅವಸರ ಮಾಡಿದ್ರೂ ಅದು ತಗೊಳ್ಳೋ ಮಿನಿಮಮ್ ಟೈಮು ತಗೊಳ್ಳುತ್ತೆ ಆ ಬೆಳೆನ ಬೆಳೀಲಿಕ್ಕೆ. ಜೀವನವೂ ಅಷ್ಟೇ, ನಾವು ಎಲ್ಲಿಂದನೇ ಶುರು ಮಾಡಲಿ ಅದು ಟೇಕ್ ಆಫ್ ಆಗಲಿಕ್ಕೆ ಅಂತ ಹೇಳಿ ಅದ್ರ ಟೈಮ್ ಅದು ತಗೊಳುತ್ತೆ. ಅವಸರ, ನಿನಗೆಷ್ಟೇ ಅವಸರ ಇದ್ರೂ ಸಮಾಧಾನದಲ್ಲಿ ಸ್ವಲ್ಪ ಸಮಾಧಾನ ತಗೊಂಡ್ರೆ ಎಲ್ಲದೂ ಕೂಡ ಹಾಗೆ ಆಗುತ್ತೆ. ಮೇನ್ ಇದನ್ನೇ ಬಿಟ್ಬಿಟ್ರೆ ಹೇಗೆ ಹೇಳಿ, ಯಾವುದು ಅಂತ ಕೇಳಿದ್ರೆ ಮೇನ್ ವರ್ಡ್ಸು, ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಶಿಸದೆ, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಇಂಥ ಅದ್ಭುತವಾದ ಲೈನಲ್ಲ. ಅದರಲ್ಲೂ ರಾಜ್ಕುಮಾರ್ ಮೂವಿಯಲ್ಲಿ ಈ ಸಾಂಗ್ನ ಹಾಕೊಂಡ್ಮೇಲಂತೂ ರೈತರ ಒಂದು ಸ್ಲೋಗನ್ ಥರನೇ ಇದು ಕನ್ವರ್ಟ್ ಆಯಿತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನಡೀತು ಅವತ್ತಿನ ದಿನ. ಎಲ್ಲ ಅನ್ನದಾತರಿಗೆ ಜೈ ಅಂತ ಹೇಳೋಣ. ಅವರಿಂದನೇ ನಾವೆಲ್ಲ ಇವತ್ತಿನ್ನೂ ಬದುಕಿರೋದು, ಉಸಿರಾಡ್ತಿರೋದು. ಅವರ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಅವರಿಗೆ ಆದಷ್ಟು ಬೇಗ ಸಿಕ್ಕಲಿ, ಮತ್ತು ಎಲ್ಲರೂ ಕೂಡ ಮೋಟಿವೇಟ್ ಆಗಲಿ. ನಾವು ಬೇಸಾಯನೇ ಮಾಡಬೇಕು ಅನ್ನೋ ಥರ. ಬೇಸಾಯ ಮಾಡೋದಷ್ಟೇ ಮುಖ್ಯ ಅಲ್ಲ, ಬೇಸಾಯ ಮಾಡಲಿಕ್ಕೆ ಜಾಗ ಕೂಡ ತುಂಬ ಮುಖ್ಯ. ಇತ್ತೀಚೆಗೆ ಆ ಜಾಗಗಳೇ ಕಣ್ಮರೆ ಆಗ್ತಾಯಿದೆ. ಎಲ್ಲರೂ ಏನಂದರೆ ಈ ಥರದ್ದು ಯಾವುದೂ ಕಷ್ಟಪಡಲಿಕ್ಕೆ ರೆಡಿ ಇಲ್ಲ. ಇದೆಲ್ಲದನ್ನ ಮೀರಿದೊಂದು ಸೋಜಿಗ ಉಳಿಯುತ್ತೆ ಅನ್ನೋದಾದರೆ ಅದು ಜನಸಂಖ್ಯೆ. ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರೋ ಕಾರಣದಿಂದ ಪ್ರತಿಯೊಂದು ಜಾಗದಲ್ಲಿ ಬೇಸಾಯ ಮಾಡೋ ಜಾಗಗಳಲ್ಲೆಲ್ಲ ಅಪಾರ್ಟ್ಮೆಂಟ್ಗಳಿದಾಳ್ತಾ ಇದೆ, ಫ್ಯಾಕ್ಟ್ರಿಗಳಾಗ್ತಾ ಇದೆ. ಸೊ ಬೇಸಾಯ ಮಾಡೋ ಜಾಗನೇ ಇಲ್ಲ ಅಂದಮೇಲೆ ನಮ್ಗೆ ಅನ್ನ ಎಲ್ಲಿಂದ ಬರುತ್ತೆ ಅಲ್ವಾ? ಸೊ ಬೇಸಾಯ ಮಾಡಲಿಕ್ಕೆ ಅಂತ ಜಾಗ ಬಿಡೋಣ, ಬೇಸಾಯದ ಕಡೆ ಗಮನ ಕೊಡೋಣ, ಹಸಿರನ್ನು ಉಳಿಸೋಣ. ಹಸಿರು ನಮ್ಮ ಉಸಿರನ್ನು ಉಳಿಸುತ್ತೆ ಅಷ್ಟೇ. ಕೊನೆಯದಾಗಿ ಕುವೆಂಪುರವರ 2 ಲೈನ್ಗಳನ್ನ ನೆನ್ಪು ಮಾಡಿಕೊಂಡೆ. ರೈತ ಕಾರ್ಮಿಕರು ಮಾಡುವ ಕೆಲಸದಲ್ಲಿ ಯೋಗವಿದೆ, ಮನೆಯ ತಪಸ್ವಿನಿಯ ಸಕಲ ಕಾರ್ಯಗಳು ಯೋಗವೆನಿಸಿಕೊಳ್ಳುತ್ತದೆ. ವಾವ್, ಎಂಥ ಲೈನ್ ಅಲ್ವಾ? ರೈತ ಕಾರ್ಮಿಕರು ಮಾಡುವ ಕೆಲಸದಲ್ಲಿ ಯೋಗವಿದೆ. ಯೋಗ ಇದ್ದರೆ ಮಾತ್ರ ರೈತ ಆಗೋಕ್ಕಾಗೋದು. ಜಾತಕದಲ್ಲಿ ಒಂದು ಸ್ಟಾರ್ ಇರಬೇಕು, ಅವ್ರು ಮಾತ್ರ ರೈತರಾಗೋಕ್ಕೆ ಸಾಧ್ಯ ಅಲ್ವಾ? ಹಾಗಂದರೆ ನಾನು ಹೌಸ್ ವೈಫ್ ಅಲ್ವಾ ಅಂತ ಅನ್ಕೋಬೇಕಾದ್ರೆ ಇನ್ಸ್ಪೈರ್ ಮಾಡಿದ ಲೈನ್ ಇದು. ಮನೆಯ ತಪಸ್ವಿನಿಯ ಸಕಲ ಕಾರ್ಯಗಳು ಯೋಗವೆನಿಸಿಕೊಳ್ಳುತ್ತದೆ. ನಾವು ಮಾಡೋ ಪ್ರತಿ ಕೆಲಸನೂ ಕೂಡ ಯೋಗನೇ. ವಾವ್, ಕುವೆಂಪುರವರು ನಮಗೋಸ್ಕರ ಎಂಥ ಒಳ್ಳೆ ಲೈನ್ ಬರೆದಿದ್ದಾರಲ್ಲ ಅಂತ ಹೇಳಿ ಖುಷಿ ಪಡಬೇಕಾದ್ರೆ ನನಗೆ ನಮ್ಮನೆ ಕೆಲಸಗಳೆಲ್ಲ ನೆನಪಾಯಿತು. ಮನೆಯಲ್ಲೆಲ್ಲ ಕೆಲಸ ಹಂಗೆ ಬಿಟ್ಟು ಬಂದಿದ್ದೀನಲ್ಲ, ಬನ್ರೋ ಅಂತ ಹೇಳಿ ಮಕ್ಕಳನ್ನೆಲ್ಲ ರಿಟರ್ನ್ ಕರ್ಕೊಂಡು ಹೊರಟಿದ್ದಾಯಿತು. ಪಕ್ಷಿಗಳು ಏನದು ಕೊಕ್ಕರೆ, ನಮ್ಮ ಕಡೆ ಕೊಕ್ಕರೆ ಅಂತ ಕರಿತೀವಿ. ಅಮ್ಮ ಕೊಕ್ಕರೆ ಹಾರಾಡ್ತಾ ಇದೆ ಅಂತ ಹೇಳಿ ಕೊಕ್ಕರೆನೂ ನೋಡಿಕೊಂಡು ವಾಪಸ್ ರಿಟರ್ನ್ ಬರಬೇಕಾದ್ರೆ ಅಲ್ಲೇ ಒಂದು ಸಣ್ಣದಾಗಿ ಚಾನಲ್ ಅಂತಾರಲ್ಲ ನಮ್ಮ ಕಡೆ, ಆ ಚಾನಲ್ ಇತ್ತು. ಎಷ್ಟು ಟೈಮ್ ಆಗಿದೆ ಅಂದ್ರೂ ಮಕ್ಕಳು ಬಿಡಲಿಲ್ಲ. ಚಾನಲಲ್ಲಿ ಒಂದು 5 ನಿಮಿಷ ಆಟ ಆಡಿಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಮನೆಗೆ ರಿಟರ್ನ್ ಬಂದರೆ ಮಧ್ಯಾಹ್ನದ ಅಡುಗೆಗೆ ಏನಾರ ಪ್ರಿಪೇರ್ ಮಾಡ್ಕೋಬೇಕಲ್ಲ. ಸೊ ನಾನು ಬೆಳಗ್ಗೆ ತೋರಿಸಿದ್ನಲ್ಲ ಏನೇನು ಮಿಕ್ಕಿದೆ ತರಕಾರಿಗಳು ಅಂತ. ಸೊ ಅದೇ ತರಕಾರಿಲಿ ಏನಾರ ಒಂದು ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಈರುಳ್ಳಿ, ಒಂದು 5-6 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಹಣ್ಣು, ಸಣ್ಣ ಟೊಮ್ಯಾಟೊ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಟೊಮ್ಯಾಟೊ, ಮತ್ತು ಮಿಕ್ಕಿದ್ದಂತಹ ಬದನೆಕಾಯಿ ಏನಿತ್ತಲ್ಲ ಆ ಬದನೆಕಾಯಿನ ಹಾಕೋತಾ ಇದ್ದೀನಿ. ಎಲ್ಲದನ್ನು ಒಂದು ಕುಕ್ಕರ್ ಜಾರಿಗೆ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಬದನೆಕಾಯಿ ಎಲ್ಲದನ್ನು ಎಣ್ಣೆ ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು
ಚೆನ್ನಾಗಿ ನೀರು ಹಾಕ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಒಂದು 2 ವಿಷಲ್ ಕೂಗಿಸ್ಕೊಬಿಡೋಣ. ಕೂಗಿಸ್ಕೊಂಡಾದ್ಮೇಲೆ ಆ ನೀರು ಏನಿದೆಯಲ್ಲ ಅದನ್ನು ತೆಗೆದಿಟ್ಕೊಳ್ಳೋಣ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಬಿಡೋಣ. ಅದನ್ನು ಹಾಗೆ ಮಸಿತಾರೆ, ಮಸಿಬೋದು. ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ, ಹಾಗೆ ಮಸಿತಾರೆ. ಬಟ್ ಮಸಿದ್ರೆ ಸ್ವಲ್ಪ ಬೀಜ ಥರ ಇದ್ದರೆ ಮಕ್ಕಳು ತಿನ್ನಲ್ಲ, ಹಾಗಾಗಿ ನಾನು ಸಣ್ಣದಾಗಿ ಪೇಸ್ಟೇ ಮಾಡ್ಕೊಬಿಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಅದನ್ನು ಸಣ್ಣದಾಗಿ ರುಬ್ಕೊಬಿಟ್ಟಿದ್ದೀನಿ. ಹಾಗೆ ದಪ್ಪ ತಿನ್ನಲಿಕ್ಕೆ ಇಷ್ಟಪಡೋರು ಹಾಗೆ ಮಸ್ತಿ ಒಗ್ಗರಣೆ ಹಾಕ್ಕೊಂಡ್ರೆ ರೆಡಿ ಆಯಿತು. ಇಲ್ಲೊಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ 1-2 ಸೆಕೆಂಡ್ ಆಗ್ತಿದ್ದಂಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಅದೊಂದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ನೀರು ಸೇರಿಸೋಣ. ಸಾಂಬಾರು ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಮಾಡ್ಕೋಬೋದು. ಇದನ್ನು ಸಾಂಬಾರು ಕೂಡ ಮಾಡ್ಕೋಬೋದು, ಗೊಜ್ಜು ಕೂಡ ಮಾಡ್ಕೋಬೋದು. ನಾನಿವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ನಮ್ಮ ಸಾಂಬಾರು ರೆಡಿ. ಸೂಪರ್ ಟೇಸ್ಟಿಯಾಗಿತ್ತು. ಅದಕ್ಕೆ ಮುದ್ದೆ ಕೂಡ ಮಾಡಿಕೊಂಡೆ ಒಂದು ಸೈಡಲ್ಲಿ. ಅನ್ನ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ಸಾಂಬಾರು ಜೊತೆಗೆ ರೈಸು, ಮುದ್ದೆ. ಮಧ್ಯಾಹ್ನದ ಕೆಲಸನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ತೋಟ ನೋಡ್ಕೊಬಂದಿದ್ದು ಖುಷಿಲಿ ತಟ್ಟೆಲಿ ಒಂದು ಅಗ್ಳು ಅನ್ನನೂ ಬಿಡದೇ ಮಕ್ಳಿಗೆ ಊಟ ಮಾಡಿಸಿ, ಅಷ್ಟು ಕಷ್ಟಪಟ್ಟು ಬೆಳೀತಾರಲ್ವ, ಊಟ ಮಾಡಬೇಕಲ್ವ ಅಂತ ಹೇಳಿ ಊಟ ಮಾಡಿಸಿ ನಾನು ಊಟ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.